ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಒಬ್ಬ ಹುಡುಗಿ ತನ್ನ ತಮ್ಮನ ಕಾಯಿಲೆ ಗುಣಪಡಿಸಲು ಪಕ್ಕದ ಹಳ್ಳಿಗೆ ಔಷಧಿಯನ್ನು ತರಲು ಹೋದಳು. ಆದರೆ ಮಧ್ಯದಲ್ಲಿ ಅವಳು ಕಾಡನ್ನು ದಾಟಬೇಕಾಗಿತ್ತು. ಆ ಹುಡುಗಿಯ ಅಜ್ಜಿ ಕಾಡಿನಲ್ಲಿ ಸಿಂಹವಿದೆ ಮತ್ತು ಅದು ನಿನ್ನ ತಂದೆ ತಾಯಿಯನ್ನು ಕೊಂದಂತೆ ನಿನ್ನನ್ನು ಕೊಲ್ಲುತ್ತದೆ ಎಂದು ಹೇಳಿದಳು. ಅದಕ್ಕಾಗಿಯೇ ನೀನು ಕಾಡಿಗೆ ಹೋಗಬೇಡ ಎಂದು ಹೇಳಿದಳು. ಆದರೆ ಹುಡುಗಿ ಅಜ್ಜಿಯ ಮಾತು ಕೇಳದೆ ಕಾಡಿಗೆ ಹೋದಳು. ಆಗ ಸಿಂಹವು ಅವಳಿಗೆ ಅಡ್ಡ ಬಂದಿತು. ಆಗ ಸಿಂಹವು ಅವಳಿಗೆ ಏನು ಮಾಡಿತು ಮತ್ತು ಹುಡುಗಿ ಬದುಕಿದ್ದಾಳೋ ಇಲ್ಲವೋ ಎಂದು ತಿಳಿಯಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಫ್ರೆಂಡ್ಸ್, ಒಂದು ಊರಿನಲ್ಲಿ ಅಜ್ಜಿ ಮತ್ತು ಇಬ್ಬರು ಮೊಮ್ಮಕ್ಕಳಿದ್ದರು. ಅದರಲ್ಲಿ ಮೊಮ್ಮಗನಾದ ರೆಹಾನ್ ಅನಾರೋಗ್ಯದಿಂದ ಬಳಲುತ್ತಿದ್ದನು. ಆಗ ಅಜ್ಜಿ ಮೀರಾಗೆ ಹೇಳಿದರು, ಮೀರಾ, ನಿನ್ನ ತಮ್ಮ ರೆಹಾನ್ ಅನಾರೋಗ್ಯದಿಂದ ಬಳಲುತ್ತಿದ್ದನು. ಆಗ ಅವರು ಡಾಕ್ಟರ್ ಅನ್ನು ಕರೆಸಿದರು. ಡಾಕ್ಟರ್ ಬಂದು ಚೆಕ್ ಮಾಡಿ ಈ ಔಷಧಿಯನ್ನು ತರದಿದ್ದರೆ ಮಗುವಿನ ಆರೋಗ್ಯ ಮತ್ತಷ್ಟು ಹದಗೆಡುವ ಅಪಾಯವಿದೆ ಎಂದು ಹೇಳಿದರು. ಆಗ ಅಜ್ಜಿ, ಮೀರಾ, ನಿನ್ನ ಸಹೋದರ ರೆಹಾನ್ ಅನಾರೋಗ್ಯದಿಂದ ಬಳಲುತ್ತಿದ್ದಾನೆ. ನಾವು ಔಷಧ ತರದಿದ್ದರೆ ಮಗುವಿನ ಆರೋಗ್ಯ ತುಂಬಾ ಹದಗೆಡುತ್ತದೆ ಎಂದು ಡಾಕ್ಟರ್ ಹೇಳಿದರು. ಆಗ ಮೊಮ್ಮಗಳಾದ ಮೀರಾ ಅಜ್ಜಿಗೆ ಹೀಗೆ ಹೇಳಿದಳು, ಅಜ್ಜಿ, ನೀವು ಚಿಂತಿಸಬೇಡಿ, ನಾನು ಹೋಗಿ ಔಷಧಿ ತರುತ್ತೇನೆ. ರೆಹಾನ್ಗೆ ಏನು ಆಗುವುದಿಲ್ಲ ಎಂದು ಮೀರಾ ಹೇಳಿದಳು. ಆಗ ಅವರ ಅಜ್ಜಿ, ನೀನು ಔಷಧಿ ತರಲು ಬೇರೆ ಹಳ್ಳಿಗೆ ಹೋಗುತ್ತೀಯಾ? ಅದು ನೀನು ಅಂದುಕೊಂಡಷ್ಟು ಸುಲಭವಲ್ಲ. ನೀನು ಹೋಗುವ ದಾರಿ ಕಾಡು. ನೀನು ಅದರ ಮೂಲಕ ಹೋಗಬೇಕು. ಆ ಕಾಡಿನಲ್ಲಿ ಒಂದು ಉಗ್ರ ಸಿಂಹವಿದೆ. ಆ ಕಾಡಿನ ಮೂಲಕ ಯಾರೇ ಹೋದರೂ ಆ ಸಿಂಹವು ಅವರನ್ನು ಬಿಡುವುದಿಲ್ಲ. ಆ ಸಿಂಹವು ತುಂಬಾ ಶಕ್ತಿಶಾಲಿ ಎಂದು ನಾನು ಕೇಳಿದ್ದೇನೆ. ಇಡೀ ಹಳ್ಳಿಯವರು ಸಿಂಹವನ್ನು ಹಿಡಿಯಲು ಹಲವು ಬಾರಿ ಹೋದರು, ಆದರೆ ಇಲ್ಲಿಯವರೆಗೆ ಯಾರು ಹಿಂತಿರುಗಿಲ್ಲ ಎಂದು ಅಜ್ಜಿ ಹೇಳಿದಳು. ಆಗ ಮೀರಾ, ನಾನು ರೆಹಾನ್ ನನ್ನು ಈ ಸ್ಥಿತಿಯಲ್ಲಿ ನೋಡಲು ಇಷ್ಟವಿಲ್ಲ. ಹೇಗಾದರೂ ನಾನು ಹೋಗಿ ಔಷಧಿ ತರುತ್ತೇನೆ ಎಂದು ಅಜ್ಜಿಗೆ ಹೇಳಿದಳು. ಆಗ ಅವರ ಅಜ್ಜಿ, ನೀನು ಏನು ಮಾತನಾಡುತ್ತಿದ್ದೀಯಾ ಎಂದು ನಿನಗೆ ಗೊತ್ತಿದೆಯೇ? ನಿಮ್ಮ ತಂದೆ ತಾಯಿ ಆ ಕಾಡಿನ ಮೂಲಕ ಹೋಗುವಾಗ ಅವರಿಗೆ ಏನಾಯಿತು ಎಂದು ನಿನಗೆ ಗೊತ್ತಿದೆಯೇ? ನೀವು ನಿಮ್ಮ ಹೆತ್ತವರನ್ನು ಕಳೆದುಕೊಂಡಿದ್ದೀರಿ. ನಾನು ಈಗ ನಿನ್ನನ್ನು ಕಳೆದುಕೊಳ್ಳುವುದಕ್ಕೆ ಇಷ್ಟಪಡುವುದಿಲ್ಲ. ನಾನು ನಿನ್ನನ್ನು ಆ ಕಾಡಿನ ಮೂಲಕ ಹೋಗಲು ಬಿಡುವುದಿಲ್ಲ ಎಂದು ಅಜ್ಜಿ ಹೇಳಿದರು. ಆಗ ಮೀರಾ, ಇಲ್ಲ ಅಜ್ಜಿ, ನನ್ನ ಮಾತು ಕೇಳಿ. ನನ್ನ ಸಹೋದರನನ್ನು ಈ ಸ್ಥಿತಿಯಲ್ಲಿ ನೋಡಲು ನನಗೆ ಸಾಧ್ಯವಿಲ್ಲ. ನನಗೆ ಏನಾಗುತ್ತದೆಯೋ ಆಗಲಿ, ನಾನು ಖಂಡಿತವಾಗಿಯೂ ಹೋಗಿ ಔಷಧಿ ತರುತ್ತೇನೆ ಎಂದು ಹೇಳಿದಳು. ಅಜ್ಜಿ, ನೀವು ನನ್ನ ಸಹೋದರನನ್ನು ನೋಡಿಕೊಳ್ಳಿ, ನಾನು ಹೋಗಿ ಔಷಧಿ ತರುತ್ತೇನೆ ಎಂದು ಹೇಳಿ ಮನೆಯಿಂದ ಹೊರಟಳು. ಆಗ ಅವರ ಅಜ್ಜಿ, ಓ ದೇವರೇ, ನನ್ನ ಮೊಮ್ಮಗಳು ನಾನು ಹೇಳುವುದನ್ನು ಕೇಳದೆ ಹೋಗುತ್ತಿದ್ದಾಳೆ. ಆ ಕಾಡಿನಲ್ಲಿ ಏನಾಗುತ್ತದೆಯೋ ಎಂದು ನನಗೆ ತುಂಬಾ ಭಯವಾಗುತ್ತಿದೆ. ಮನೆಯಿಂದ ಹೊರಟ ಮೀರಾ ಭಯದಿಂದ ಕಾಡಿಗೆ ಹೋದಳು. ಬಹಳ ದೂರ ಹೋದ ನಂತರ ಅವಳು ದಾರಿ ತಪ್ಪಿದಳು. ಓಯ್, ನಾನು ಎಲ್ಲಿಂದ ಬಂದೆ? ಮುಂದಿನ ದಾರಿಯೂ ಸಹ ನನಗೆ ಕಾಣುತ್ತಿಲ್ಲ ಎಂದು ಭಾವಿಸಿ ಅವಳು ಭಯಭೀತಳಾಗಿ ಹತ್ತಿರದ ಸಣ್ಣ ಕಾಲುವೆಗೆ ಹಾರಿದಳು. ನಂತರ ಅವಳು ನಿಧಾನವಾಗಿ ಹೊರಬಂದು ಬೆಂಕಿ ಹಚ್ಚಿದಳು ಮತ್ತು ಹೇಗಾದರೂ ನಾನು ಔಷಧಿ ಪಡೆಯಲು ಹಳ್ಳಿಗೆ ಹೋಗಬೇಕು. ನನ್ನ ಸಹೋದರನ ಆರೋಗ್ಯ ಹದಗೆಡುತ್ತಿದೆ ಎಂದು ಮನಸ್ಸಿನಲ್ಲಿ ಯೋಚಿಸುತ್ತಿದ್ದಳು. ಈಗ ಅವಳಿಗೆ ತುಂಬಾ ಹಸಿವಾಗುತ್ತಿದೆ. ಈಗ ನಾನು ಏನು ಮಾಡಬೇಕು? ಈಗಾಗಲೇ ರಾತ್ರಿಯಾಗಿದೆ. ಮೊದಲು ಸ್ವಲ್ಪ ಆಹಾರವನ್ನು ಹುಡುಕಿ ತಿಂದು ಮಲಗಬೇಕು ಎಂದು ಅವಳು ಭಾವಿಸಿದಳು. ಸ್ವಲ್ಪ ಸಮಯದವರೆಗೆ ಹುಡುಕಿದ ನಂತರ ಅವಳು ಮಾವಿನ ಮರವನ್ನು ನೋಡಿದಳು. ಆ ಮಾವಿನ ಮರಗಳನ್ನು ನೋಡಿದ ನಂತರ ಮೀರಾಗೆ ಹಸಿವು ಜಾಸ್ತಿಯಾಯಿತು. ಆಗ ಅವಳು ಯೋಚಿಸಿದಳು, ನನ್ನ ಜೀವನದಲ್ಲಿ ನಾನು ಇಂತಹ ಮರವನ್ನು ನೋಡಿಲ್ಲ ಎಂದು ಅವಳು ತುಂಬಾ ಖುಷಿಪಟ್ಟು ಆ ಹಣ್ಣುಗಳನ್ನು ಕಿತ್ತುಕೊಂಡು ತಿಂದಳು. ಅಷ್ಟರಲ್ಲಿ ಪೊದೆಗಳ ಹಿಂದೆ ಯಾರೋ ಕೂಗುವುದನ್ನು ಕೇಳಿ ಮೀರಾ ಅಲ್ಲಿ ಹುಡುಕಿದಳು. ನಂತರ ಒಂದು ದೊಡ್ಡ ತೋಳ ಅವಳ ಮೇಲೆ ಬಿದ್ದಿತು. ಆಗ ಅವಳು ನನ್ನನ್ನು ಉಳಿಸಿ ಎಂದು ಕಿರುಚುತ್ತಾ ಓಡಿ ಹೋದಳು. ಅಷ್ಟರಲ್ಲಿ ಕಾಡಿನಲ್ಲಿ ಒಬ್ಬ ವ್ಯಕ್ತಿ ಬಂದು ತೋಳವನ್ನು ಓಡಿಸಿ ಹುಡುಗಿಯನ್ನು ರಕ್ಷಿಸಿದನು ಹಾಗೂ ಅಪಘಾತವನ್ನು ತಪ್ಪಿಸಿದನು. ಅವನು, ನೀವು ಹುಷಾರಾಗಿದ್ದೀರಾ ಎಂದು ಕೇಳಿದನು. ಆಗ ಮೀರಾ, ಹೌದು, ನಾನು ಹುಷಾರಾಗಿದ್ದೀನಿ ಎಂದು ಹೇಳಿದಳು. ಆಗ ಆ ವ್ಯಕ್ತಿ, ನೀನು ಯಾರು? ನೀನು ಇಲ್ಲಿಗೆ ಏಕೆ ಬಂದಿದ್ದೀಯಾ ಎಂದು ಕೇಳಿದರು. ಆಗ ಮೀರಾ, ನಾನು ನನ್ನ ವಿಷಯವನ್ನು ನಂತರ ನಿಮಗೆ ಹೇಳುತ್ತೇನೆ ಎಂದು ಹೇಳಿದಳು. ಆಗ ಆ ವ್ಯಕ್ತಿ, ಕತ್ತಲಾಗುವ ಮೊದಲು ಬನ್ನಿ, ಈ ಸ್ಥಳ ಅಷ್ಟು ಚೆನ್ನಾಗಿಲ್ಲ ಎಂದು ಹೇಳುತ್ತಾನೆ. ಆಗ ಮೀರಾ, ನಾವು ಎಲ್ಲಿಗೆ ಹೋಗುತ್ತಿದ್ದೇವೆ ಎಂದು ಕೇಳಿದಳು.
ಆಗ ಅವನು ಮೀರಾಳನ್ನು ಒಂದು ಶಿಥಿಲವಾದ ಬಂಗಲೆಗೆ ಕರೆದುಕೊಂಡು ಹೋದನು. ಆಗ ಅವನು ಮಾತನಾಡುತ್ತಾ, ಈ ಕಾಡಿನಲ್ಲಿ ನೀವು ಒಬ್ಬಂಟಿಯಾಗಿ ಏನು ಮಾಡುತ್ತಿದ್ದೀರಿ? ನಾನು ಇಂದು ಬರದಿದ್ದರೆ ನಿಮ್ಮ ಗತಿ ಏನಾಗುತ್ತಿತ್ತು ಎಂದು ಗಂಭೀರವಾಗಿ ಕೇಳಿದರು. ಆಗ ಮೀರಾ ಅಳುವುದಕ್ಕೆ ಶುರು ಮಾಡಿದಳು. ನಾನು ತುಂಬಾ ಬಡ ಹುಡುಗಿ. ನನ್ನ ಮನೆಯಲ್ಲಿ ಒಬ್ಬ ತಮ್ಮನಿದ್ದಾನೆ. ಅವನ ಆರೋಗ್ಯ ಸರಿ ಇಲ್ಲ. ಅವನಿಗೆ ಔಷಧ ನೀಡದಿದ್ದರೆ ಬದುಕುವುದು ಕಷ್ಟ ಎಂದು ಡಾಕ್ಟರ್ ಹೇಳಿದರು. ಅದಕ್ಕಾಗಿಯೇ ನಾನು ಔಷಧ ಪಡೆಯಲು ಪಕ್ಕದ ಹಳ್ಳಿಗೆ ಹೋಗುತ್ತಿದ್ದೇನೆ ಎಂದು ಹೇಳಿದಳು. ಆಗ ಅವನು, ನೀವು ಹೋಗುತ್ತಿರುವ ದಾರಿಯಲ್ಲಿ ಅನೇಕ ಅಪಾಯಕಾರಿ ಪ್ರಾಣಿಗಳಿವೆ, ಅದರಲ್ಲಿ ಉಗ್ರ ಸಿಂಹವೂ ಇದೆ ಎಂದು ಹೇಳಿದನು. ಆಗ ಮೀರಾ, ಏನೇ ಆದರೂ ನನ್ನ ತಮ್ಮನಿಗೆ ಔಷಧಿ ತರಲು ನಾನು ಹೋಗುತ್ತೇನೆ. ಅವನಿಗೆ ಏನು ಆಗಲು ಬಿಡುವುದಿಲ್ಲ. ನಾನು ನನ್ನ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂದು ಹೇಳಿ ಮೀರಾ ಹೊರಡಲು ಸಿದ್ಧಳಾದಳು. ಆಗ ಆ ವ್ಯಕ್ತಿ, ರಾತ್ರಿಯಲ್ಲಿ ಅಲ್ಲಿಗೆ ಒಬ್ಬಂಟಿಯಾಗಿ ಹೋಗುವುದು ಒಳ್ಳೆಯದಲ್ಲ. ಈ ಕಾಡು ಸಾಮಾನ್ಯ ಕಾಡಲ್ಲ. ಆಗ ಮೀರಾ, ನಾನು ಹೋಗದಿದ್ದರೆ ನನ್ನ ಸಹೋದರನ ಸ್ಥಿತಿ ಏನಾಗುತ್ತದೆ ಎಂದು ನಾನು ಊಹಿಸಲು ಸಾಧ್ಯವಿಲ್ಲ. ಈಗ ಏನೇ ಆದರೂ ನಾನು ಖಂಡಿತವಾಗಿಯೂ ಔಷಧಿ ತರಬೇಕು ಎಂದು ಹೇಳಿ ಆ ಬಂಗಲೆಯನ್ನು ಬಿಟ್ಟು ಕಾಡಿಗೆ ಹೊರಟಳು. ಇಲ್ಲಿ ಅಜ್ಜಿ ತನ್ನ ಮೊಮ್ಮಕ್ಕಳ ಬಗ್ಗೆ ಯೋಚಿಸುತ್ತಿದ್ದಳು ಮತ್ತು ಅವಳು ಯಾವ ರೀತಿಯ ತೊಂದರೆಯಲ್ಲಿದ್ದಾಳೆ ಎಂದು ತಿಳಿದಿರಲಿಲ್ಲ. ಅವಳು ನನ್ನ ಮಾತನ್ನು ಕೇಳಲಿಲ್ಲ. ದೇವರೇ, ನನ್ನ ಮೊಮ್ಮಗಳನ್ನು ರಕ್ಷಿಸಿ ಅವಳು ಬೇಗನೆ ಹಿಂತಿರುಗುವಂತೆ ಮಾಡು ಎಂದು ಕೇಳಿಕೊಂಡಳು. ಈಗ ಕಾಡಿನಲ್ಲಿ ಮೀರಾ ನಡೆಯುತ್ತಿದ್ದಳು. ಈ ಸ್ಥಳವು ತುಂಬಾ ಭಯಾನಕವೆಂದು ತೋರುತ್ತದೆ, ಆದರೆ ಅವಳು ಸಾಧ್ಯವಾದಷ್ಟು ಬೇಗ ಹತ್ತಿರದ ಹಳ್ಳಿಗೆ ಹೋಗಿ ಔಷಧಿ ತೆಗೆದುಕೊಂಡು ಮನೆಗೆ ಮರಳಲು ಬಯಸಿದ್ದಳು. ಅಷ್ಟರಲ್ಲಿ ಅವಳು ಎಲ್ಲೋ ಒಂದು ಶಬ್ದ ಕೇಳಿ ಅವಳು ಒಂದು ಕೋಲನ್ನು ತೆಗೆದುಕೊಂಡು ಹೋದಳು. ಆದರೆ ಅಲ್ಲಿ 2 ಮರಿ ಮೊಲಗಳು ಇದ್ದವು. ಆಗ ಮೀರಾ, ನೀವು ತುಂಬಾ ಸುಂದರವಾಗಿದ್ದೀರಾ. ನಿಮ್ಮಿಬ್ಬರ ಜೊತೆ ಆಟವಾಡುವುದು ನನಗೆ ತುಂಬಾ ಸಂತೋಷವಾಗಿದೆ. ಈಗ ನಾನು ನನ್ನ ಸಹೋದರನಿಗೆ ಔಷಧಿ ತರಲು ಹೋಗಬೇಕು. ನೀವಿಬ್ಬರು ಇಲ್ಲಿ ಸುರಕ್ಷಿತವಾಗಿರಿ ಮತ್ತು ಸಾಧ್ಯವಾದಷ್ಟು ಬೇಗ ಹಳ್ಳಿಗೆ ಹೋಗಿ ಎಂದು ಹೇಳಿದಳು. ಆಗ ಅವಳು ಬೇಗನೆ ಹೋಗಿ ಔಷಧಿ ತೆಗೆದುಕೊಂಡು ಮನೆಗೆ ಹೋಗಬೇಕು ಎಂದು ಯೋಚಿಸುತ್ತಿದ್ದಾಗ ಹಿಂದಿನಿಂದ ಶಬ್ದ ಕೇಳಿಸಿತು. ಆಗ ಮೀರಾ ನನ್ನನ್ನು ಉಳಿಸಿ ಎಂದು ಕೂಗಿದಳು. ಹಿಂದಿನಿಂದ ಒಂದು ಕರಡಿ ಅವಳನ್ನು ಬೆನ್ನಟ್ಟುತ್ತಾ ಬಂದಿತು. ಅವಳು ಅದರಿಂದ ತಪ್ಪಿಸಿಕೊಂಡು ಮರದ ನೆರಳಿನಲ್ಲಿ ಕುಳಿತಳು. ಅಷ್ಟರಲ್ಲಿ ಒಬ್ಬ ವ್ಯಕ್ತಿ ಅಲ್ಲಿಗೆ ಬಂದು ಅವಳನ್ನು ಕೂಗಬೇಡ ಎಂದು ಹೇಳಿ ಅಲ್ಲಿಂದ ಅವಳನ್ನು ಕರೆದುಕೊಂಡು ಹೋದನು. ನಂತರ ಅವನು ಅವಳನ್ನು ಅಲ್ಲಿಗೆ ಬಂದ ಎತ್ತಿನ ಬಂಡಿಗೆ ತುಂಬಿಸಿ ಅವಳನ್ನು ಕಳುಹಿಸಿದನು. ಬಂಡಿಯಲ್ಲಿದ್ದ ಕೆಲವು ಹುಡುಗಿಯರೊಂದಿಗೆ ಮಾತನಾಡಿದಳು. ಈ ಭಯಾನಕ ಕಾಡಿನಲ್ಲಿ ನೀವು ಈ ತಡರಾತ್ರಿಯಲ್ಲಿ ಏನು ಮಾಡುತ್ತಿದ್ದೀರಿ? ಇಲ್ಲಿ ಏನು ನಡೆಯುತ್ತಿದೆ ಎಂದು ನಿಮಗೆ ಗೊತ್ತಿದೆಯೇ? ಇಲ್ಲಿ ಅನೇಕ ಭಯಾನಕ ಪ್ರಾಣಿಗಳಿವೆ, ಸಿಂಹವೂ ಇದೆ. ಅದಕ್ಕಾಗಿಯೇ ಈ ದಿನದ ನಂತರ ಯಾರು ಮನೆಯಿಂದ ಹೊರಗೆ ಬರುವುದಿಲ್ಲ. ಆಗ ಒಬ್ಬ ಅಜ್ಜಿ ಕೇಳಿದಳು, ನೀನು ಎಲ್ಲಿಂದ ಬಂದಿದ್ದೀಯಾ ಮತ್ತು ನೀನು ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದು ಕೇಳಿದರು. ಆಗ ಮೀರಾ ಅಳುತ್ತಿದ್ದಳು. ಆಗ ಅಜ್ಜಿ, ಏಕೆ ಹೇಳುತ್ತಿದ್ದೀಯಾ? ಏನಾಯಿತು ಎಂದು ಹೇಳು ಎಂದಳು. ಆಗ ಮೀರಾ, ನನ್ನ ಸಹೋದರನ ಆರೋಗ್ಯ ತುಂಬಾ ಕೆಟ್ಟದಾಗಿದೆ. ನಾನು ಅವನಿಗೆ ಔಷಧಿ ತರಲು ರಾಂಪುರಕ್ಕೆ ಬಂದಿದ್ದೇನೆ. ಅವನು ಸಮಯಕ್ಕೆ ಔಷಧಿ ತೆಗೆದುಕೊಳ್ಳದಿದ್ದರೆ ಏನಾದರೂ ಆಗಬಹುದು ಎಂದು ಹೇಳಿದಳು. ಆಗ ಅಜ್ಜಿ, ನಾವು ಈಗ ರಾಂಪುರವನ್ನು ತಲುಪಿದ್ದೇವೆ. ನಿಮ್ಮ ಸಹೋದರ ಚೆನ್ನಾಗಿರುತ್ತಾನೆ, ಚಿಂತಿಸಬೇಡ ಎಂದು ಹೇಳಿದಳು. ಆ ಅಜ್ಜಿ ಮೀರಾಳನ್ನು ತನ್ನ ಮನೆಗೆ ಕರೆದುಕೊಂಡು ಹೋದಳು. ಅವಳಿಗೆ ನೀರನ್ನು ತಂದುಕೊಟ್ಟು ಇಲ್ಲಿ ಕುಳಿತುಕೋ ಎಂದು ಹೇಳಿದಳು. ಆಗ ಅವಳಿಗೆ ತಿಂಡಿಯನ್ನು ತಂದುಕೊಟ್ಟು ತಿನ್ನು ಎಂದಳು. ಮೀರಾ ಅದನ್ನು ತಿಂದು ತುಂಬಾ ರುಚಿಕರವಾಗಿದೆ ಎಂದಳು. ಆಗ ಆ ಅಜ್ಜಿ, ನಾನು ನಿನಗೆ ಊಟದ ವ್ಯವಸ್ಥೆ ಮಾಡುತ್ತೇನೆ. ಆಗ ಮೀರಾ, ಇಲ್ಲ ಅಜ್ಜಿ, ಈಗ ಅದೆಲ್ಲ ಮಾಡಬೇಡಿ. ನಾನು ಔಷಧಿ ತೆಗೆದುಕೊಂಡು ಮನೆಗೆ ಹೋಗಬೇಕು, ಇಲ್ಲದಿದ್ದರೆ ತಡವಾಗುತ್ತದೆ ಎಂದು ಮೀರಾ ಹೇಳಿದಳು. ಆಗ ಆ ಅಜ್ಜಿ, ಈಗ ಮನೆಗೆ ಹಿಂತಿರುಗುವ ಬಗ್ಗೆ ಮಾತನಾಡುತ್ತಿದ್ದೀಯಾ? ಆಗ ಮೀರಾ, ಹೌದು ಅಜ್ಜಿ, ನಾನು ಈಗಲೇ ನನ್ನ ಔಷಧಿಯೊಂದಿಗೆ ಮನೆಗೆ ಹೋಗುತ್ತೇನೆ ಎಂದಳು. ಆಗ ಅಜ್ಜಿ, ಆ ಕಾಡಿನಲ್ಲಿ ನೀನು ಹೇಗೆ ಹೋಗುತ್ತೀಯಾ? ಅಲ್ಲಿ ಒಂದು ಕ್ರೂರ ಸಿಂಹವಿದೆ ಎಂದು ಗಂಭೀರವಾಗಿ ಹೇಳಿದಳು. ಆಗ ಮೀರಾ, ಅಜ್ಜಿ, ನಾನು ಹೋಗಲೇಬೇಕು ಎಂದು ಹೇಳಿದಳು. ಆಗ ಅಜ್ಜಿ, ನಿಮ್ಮ ಇಚ್ಛೆಯಂತೆ ಆಗಲಿ ಎಂದರು. ಆಗ ಅಜ್ಜಿ, ನೀನು ಕಾಡಿಗೆ ಹೋದರೆ ಆ ಸಿಂಹದಿಂದ ತಪ್ಪಿಸಿಕೊಳ್ಳಬಹುದು. ಆಗ ಮೀರಾ, ಅದು ಹೇಗಾಗುತ್ತದೆ ಅಜ್ಜಿ ಎಂದು ಕೇಳಿದಳು. ಆಗ ಅಜ್ಜಿ, ನೀವು ಸಿಂಹವನ್ನು ನೋಡಿದ ತಕ್ಷಣ ಮೊದಲು ಹತ್ತಿರದಲ್ಲಿ ಒಂದು ಮರವಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ, ಏಕೆಂದರೆ ಸಿಂಹ ಮರವನ್ನು ಹತ್ತುವುದಿಲ್ಲ. ನಂತರ ನೀವು ಓಡಿ ಹೋಗಿ ಆ ಮರವನ್ನು ಹತ್ತಿ ನಿಮ್ಮನ್ನು ರಕ್ಷಿಸಿಕೊಳ್ಳಬಹುದು. ಸರಿ ಅಜ್ಜಿ, ನೀವು ಹೇಳಿದಂತೆ ಮಾಡುತ್ತೇನೆ ಎಂದು ಹೇಳಿದಳು.
ಹೇಳಿದಳು. ಆಗ ಅಜ್ಜಿ ನಿನಗೆ ಹಸಿವಾದರೆ ಊಟ ಮಾಡಿ ಮತ್ತು ಎಚ್ಚರಿಕೆಯಿಂದ ಹೋಗು ಎಂದು ಹೇಳಿದಳು. ಆಗ ಮೀರಾ ಅಲ್ಲಿಂದ ಹೊರಟು ಔಷಧಿ ಅಂಗಡಿಗಳನ್ನು ಹುಡುಕುತ್ತಾ ಹೋದಳು. ಒಂದು ಅಂಗಡಿ ಮುಚ್ಚುವ ಹಂತದಲ್ಲಿದ್ದಾಗ ಅವಳು ಅಲ್ಲಿಗೆ ಹೋಗಿ ಔಷಧಿ ಕೇಳಿದಳು. ಡಾಕ್ಟರ್, ದಯವಿಟ್ಟು ನನ್ನ ಸಹೋದರನಿಗೆ ಬೇಗನೆ ಔಷಧಿ ಕೊಡಿ, ಅವನು ತುಂಬಾ ಅಸ್ವಸ್ಥನಾಗಿದ್ದಾನೆ ಎಂದು ಹೇಳಿದಳು. ಆಗ ಡಾಕ್ಟರ್, ನಾನು ಈಗ ಅಂಗಡಿ ಮುಚ್ಚಿದ್ದೇನೆ, ನಾಳೆ ಬೆಳಗ್ಗೆ ನೀವು ಬರುತ್ತೀರಾ ಎಂದರು. ಆಗ ಮೀರಾ, ನನ್ನ ಸಹೋದರನ ಆರೋಗ್ಯ ತುಂಬಾ ಕೆಟ್ಟದಾಗಿದೆ, ಅವನಿಗೆ ಔಷಧಿ ನೀಡದಿದ್ದರೆ ಏನಾದರೂ ಆಗಬಹುದು, ದಯವಿಟ್ಟು ಅಂಗಡಿ ತೆರೆದು ಅವನಿಗೆ ಔಷಧಿ ನೀಡಿ ಎಂದು ಕೇಳಿದಳು. ಆಗ ಡಾಕ್ಟರ್, ಸರಿ ಬೇಗ ಬಾ ಎಂದು ಹೇಳಿದರು. ಆಗ ಡಾಕ್ಟರ್, ಏನಾಯಿತು ನಿನ್ನ ಸಹೋದರನಿಗೆ ಎಂದು ಕೇಳಿದರು. ಆಗ ಮೀರಾ ಹೇಳಿದಳು, ನನ್ನ ತಮ್ಮನಿಗೆ ತೀವ್ರ ಜ್ವರವಿದೆ ಮತ್ತು ಅವನು ಏನನ್ನು ತಿನ್ನುವುದಿಲ್ಲ ಎಂದು ಹೇಳಿದಳು. ಆಗ ವೈದ್ಯರು ಮಗುವಿಗೆ ಔಷಧ ನೀಡಿ ಅದನ್ನು ಹೇಗೆ ಬಳಸಬೇಕು ಮತ್ತು ಎಷ್ಟು ಮಾತ್ರೆಗಳನ್ನು ತೆಗೆದುಕೊಳ್ಳಬೇಕು ಎಂದು ಮೀರಾಗೆ ಹೇಳಿದರು. ಇವುಗಳನ್ನು ತೆಗೆದುಕೊಂಡು ಮೀರಾ ಡಾಕ್ಟರ್ಗೆ ಧನ್ಯವಾದ ಹೇಳಿ ಅಲ್ಲಿಂದ ಹೊರಟಳು. ಇಲ್ಲಿ ಅಜ್ಜಿ ತುಂಬಾ ಭಯಭೀತಳಾಗಿದ್ದಳು. ಅವಳು ಬೇಗನೆ ಮನೆಗೆ ಬರಬೇಕು ಎಂದು ಯೋಚಿಸುತ್ತಾ ಸುಸ್ತಾಗಿ ಮರದ ನೆರಳಿನಲ್ಲಿ ಕುಳಿತಳು. ಇಲ್ಲಿ ಮೀರಾ, ನಾನು ಬೇಗನೆ ಮನೆಗೆ ಹೋಗಿ ನನ್ನ ತಮ್ಮನಿಗೆ ಔಷಧಿ ನೀಡಿದರೆ ಅವನು ಮತ್ತೆ ಆರೋಗ್ಯವಂತನಾಗುತ್ತಾನೆ ಎಂದು ಅವಳು ಭಾವಿಸಿದಳು. ಈ ಮಧ್ಯೆ ಅವಳಿಗೆ ಬಾಯಾರಿಕೆಯಾಯಿತು. ಆದ್ದರಿಂದ ಅವಳು ಹತ್ತಿರದ ಕೊಳದಲ್ಲಿ ನೀರು ಕುಡಿಯುತ್ತಿದ್ದಳು. ಮೀರಾ ಮನೆಗೆ ಹೊರಡುವ ಬಗ್ಗೆ ಯೋಚಿಸುತ್ತಿರುವಾಗ ಆ ಕೊಳದಲ್ಲಿ ನೀರು ಕುಡಿಯಲು ಸಿಂಹ ಬಂದಿತು. ಅದನ್ನು ನೋಡಿ ಅವಳು ಮೂಕಳಾದಳು. ಅವಳು ಮನಸ್ಸಿನಲ್ಲಿ, ನಾನು ಈಗ ಏನು ಮಾಡಬೇಕು, ನಾನು ನನ್ನನ್ನು ರಕ್ಷಿಸಿಕೊಳ್ಳಬೇಕು ಎಂದು ತನ್ನ ಕೈಗಳನ್ನು ಮಡಿಚಿ ನನಗೆ ಏನು ಮಾಡಬೇಡಿ ಎಂದು ಕೇಳಿದಳು. ಆಗ ಅವಳು ಓಡಿ ಹೋಗಿ ಮರವನ್ನು ಹತ್ತಿದಳು. ಈಗ ನಾನು ಕೆಳಗೆ ಇಳಿದರೆ ಆ ಸಿಂಹ ನನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಯೋಚಿಸುತ್ತಿದ್ದಳು. ಆಗ ಅವಳು ಈ ಸಿಹಿ ತಿಂಡಿಯನ್ನು ಕೊಟ್ಟರೆ ಸಿಂಹವು ಅದನ್ನು ತಿನ್ನಲು ಪ್ರಾರಂಭಿಸಿದಾಗ ಮೀರಾ ಅಲ್ಲಿಂದ ಹೊರಬಂದಳು. ಆಗ ಮನೆ ಇನ್ನು ಸ್ವಲ್ಪ ದೂರದಲ್ಲಿತ್ತು. ಆಗ ಸಿಂಹವು ಇದ್ದಕ್ಕಿದ್ದಂತೆ ಅವಳ ಮುಂದೆ ಬಂದು ನಿಂತಿತು. ಅದು ಸ್ವಲ್ಪ ಸಮಯದವರೆಗೆ ಅವಳನ್ನು ನೋಡುತ್ತಾ ಮತ್ತೆ ಅಲ್ಲಿಂದ ಹೊರಟು ಹೋಯಿತು. ಆಗ ಮೀರಾ, ಎಲ್ಲರೂ ಹೇಳಿದಂತೆ ಈ ಕ್ರೂರ ಸಿಂಹ ನನಗೆ ಏನು ಮಾಡದೆ ಹೊರಟು ಹೋಯಿತು ಎಂದು ತುಂಬಾ ಸಂತೋಷ ಪಟ್ಟಳು. ಆಗ ಮೀರಾ ಮನೆಗೆ ಬಂದಳು. ಇಲ್ಲಿ ಅಜ್ಜಿ ಅಳುತ್ತಿದ್ದಳು ಮತ್ತು ನನ್ನ ಮೊಮ್ಮಗಳು ಇನ್ನು ಬಂದಿಲ್ಲವಲ್ಲ ಎಂದು ಅಳುತ್ತಿದ್ದಳು. ಆಗ ಮೊಮ್ಮಗಳು ಬಂದು, ಅಜ್ಜಿ, ನಾನು ಹಿಂತಿರುಗಿ ಬಂದೆ ಎಂದು ಹೇಳಿದಳು. ಆಗ ಅಜ್ಜಿ ತುಂಬಾ ಸಂತೋಷ ಪಟ್ಟಳು. ಆಗ ಮೀರಾ, ಸಿಂಹವು ನನ್ನ ಹತ್ತಿರ ಬಂದಿತು, ಆದರೆ ಅದು ನನಗೆ ಏನು ಮಾಡಲಿಲ್ಲ ಎಂದು ಹೇಳಿದಳು. ಆಗ ಅಜ್ಜಿ, ಮೀರಾ, ನೀನು ಏನು ಮಾತನಾಡುತ್ತಿದ್ದೀಯಾ ಎಂದು ಕೇಳಿದಳು. ಹೌದು ಅಜ್ಜಿ, ಸಿಂಹವು ನನ್ನ ಹತ್ತಿರ ಬಂದಿತು, ಆದರೆ ನನ್ನನ್ನು ಏನು ಮಾಡಲಿಲ್ಲ ಎಂದು ಹೇಳಿದಳು. ಏಕೆಂದರೆ ನನ್ನ ಬಾಲ್ಯದ ಸಮಯದಲ್ಲಿ ಒಮ್ಮೆ ಕಾಡಿನಲ್ಲಿ ನೀರಿನಲ್ಲಿ ಬಿದ್ದ ಸಿಂಹದ ಮರಿಯನ್ನು ನಾನು ರಕ್ಷಿಸಿದೆ. ಬಹುಶಃ ಅದು ಇಂದು ಅದೇ ಸಿಂಹವಾಗಿರಬಹುದು, ಅದು ನನಗೆ ಏನು ಮಾಡಲಿಲ್ಲ ಎಂದು ಹೇಳಿದಳು. ಆಗ ಅವರ ಅಜ್ಜಿ, ಸರಿ ಮೀರಾ, ನೀನು ಹೇಗೋ ಜೀವಂತವಾಗಿ ಮನೆಗೆ ಬಂದೆ, ನೀನು ಹೋಗಿ ನಿನ್ನ ಸಹೋದರನಿಗೆ ಔಷಧಿ ಕೊಡು ಎಂದು ಹೇಳಿದಳು. ಈ ಕಥೆಯ ಸಾರಾಂಶವೆಂದರೆ, ಮನುಷ್ಯರು ನೀನು ಮಾಡಿದ ಸಹಾಯವನ್ನು ನೆನಪಿಸಿಕೊಳ್ಳದಿದ್ದರೂ ಮೂಕ ಜೀವಿಗಳು ನೆನಪಿಸಿಕೊಳ್ಳುತ್ತವೆ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಧನ್ಯವಾದಗಳು.